ಜೋರಾಗಿ ಮಾತಾಡ್ರಿ, ಕೇಳಿಸ್ತಾ ಇಲ್ಲ. ಓವರ್ಲೋಡ್ ಆಗಿ ಇಲ್ಲಿಂದ ಪಾಂಡವಪುರ ಸ್ಟೇಷನ್ ಇಂದ ಬರ್ತಾವಲ್ಲ ಸರ್, ಅದು ಓವರ್ಲೋಡ್ ಆಗಿ ಟ್ರಿಪ್ ಆಗ್ತಾ ಇದೆ. ಈಗ ನನಗೆ ನಿಮಗೆ ಕೆಪಿಟಿಸಿಎಲ್ ಇಲ್ಲ ಏನಂತ ಮಾಹಿತಿ ಸರ್? ಕೆಪಿಟಿಸಿಎಲ್ ಅಲ್ಲ ಸರ್, ನಮ್ಮಲ್ಲಿ ಜನರೇಷನ್ ಯಾರು ಸರ್ ಸೆಸ್ಕಲ್ಲೇ ಡಿಸಿಸಿ ಅಂತ ಇದೆ ಸರ್, ಲೋಡ್ ಮಾನಿಟರಿಂಗ್ ವಿಂಗ್ ಇದೆ ಸರ್. ಅವರೇ ಸ್ಟೇಷನ್ಗಳಿಗೆ ಮೆಸೇಜ್ ಇದು ಮಾಡ್ತಾರೆ ಸರ್, ELS ಮಾಡಿ ಇಮಿಡಿಯೇಟ್ ಅಂತ. ಯಾವ ಸ್ಟೇಷನ್ ಯಾವ ಡಿಸ್ಟ್ರಿಕ್ಟ್ ಇವುಗಳು ಈ ತರದನ್ನೆಲ್ಲ ಅವ್ರಿಗೆ ಮಾಹಿತಿ ಸರ್ ಎಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಅವ್ರು ಆರಾಮಾಗಿ ಕುತ್ಕೊಂಡು ಇಲ್ಲ ಸರ್, ಅದು ಅಲ್ಲಿ ಅವರ ಮಾನಿಟರ್ ಅವ್ರ ಸಿಸ್ಟಮ್ ಅವ್ರು ನೋಡ್ಕೋಬೇಕಲ್ಲ ಸರ್, ಹಾಗಾಗಿ ಅವ್ರು ನೋಡ್ತಾ ಇರ್ತಾರೆ ಸರ್. ಅವ್ರು ನೋಡ್ತಾರೆ, ಬಟ್ ಇಲ್ಲಿಂದ ಗ್ರೌಂಡ್ ಎಲ್ಲ ಮನೇಲಿ ನಾವು ಹೇಳಿದೀವಿ ಸರ್. ಈಗ MD ಅವ್ರು ಯಾರು ಇದ್ದಾರೆ? ಈಗ ಮೇಡಮ್ ಅರ್ಚನಾ ಮೇಡಮ್ ಅಂತ ಬಂದಿದ್ದಾರೆ ಸರ್. ಅವ್ರ ನಂಬರ್ ಕಳಿಸಿ ಅವ್ರು. ಆಯ್ತು ಸರ್, ಇವತ್ತು ಮೀಟಿಂಗ್ ಅನ್ನು ತಗೋದು BC ತಗೋ, ಇದ್ರ ಬಗ್ಗೆನೇ BC ತಗೋತೀನಿ 12 ಅದಾದ್ಮೇಲೆ ನಿಮ್ಗೆ ಏನಾಯ್ತು ನಿಮ್ಗೆ ಅದ್ರ ಅಪ್ಡೇಟ್ ಕೊಡಿ. ಚೇರ್ಮನ್ ಅವರು ನನಗೆ ಮಾತಾಡ್ತೀವಿ ಅಂತ ಹೇಳಿದ್ರು, ಮಾತಾಡ್ಲಿಲ್ಲ ಆಮೇಲೆ. ಅಲ್ಲ ನಾನು ಹೇಳ್ತಾ ಇರೋದು ಪ್ರತಿ ಸತಿ ಬಡ್ಕೊಳ್ಳೋದು ಅಷ್ಟೇ. ನಾನು ಕಮ್ಯುನಿಕೇಟಿವ್ ಮಾಡಿ ರೈತರಿಗೆ ನಿಮ್ ಸೆಕ್ಷನ್ ಅಲ್ಲಿ ಅವ್ರು ವಿಡಿಯೋ ಮಾಡಿ ಸಾಕ್ಷಿ ಅಂತ ಹೇಳಿದೆ ನಾನು. ನಿಮ್ಮ ಸೆಕ್ಷನ್ಗೆ ನಿಮ್ದು ವಾಟ್ಸ್ಆಪ್ ಗ್ರೂಪ್ಗಳಿದ್ದಾವೆ ಮೇಡಮ್, ಯಾರು ಓದಲ್ಲ ಮೇಡಮ್, ವಿಡಿಯೋ ಆದ್ರೆ ಕೇಳಿಸ್ಕೊತಾರೆ. ಈ ತರ ನಮ್ದು ಲೋಡ್ ಸರ್ ಎಲ್ಲ ಈ ಲೋಡ್ ಮಾನಿಟರಿಂಗ್ ಅಂತಾನೆ ಪ್ರಾಬ್ಲಮ್ ಆದಾಗೆಲ್ಲ ಅಲ್ಲೆಲ್ಲ ಸ್ಟೇಷನ್ ತೆಗಿತಾ ಹೋಗ್ತಾರೆ. ಅವರು ನಮ್ಗೆ ವಿತೌಟ್ ಇನ್ಫಾರ್ಮೇಶನ್ ಸ್ಟೇಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಡ್ಯೂ ಟು ಓವರ್ಲೋಡಿಂಗ್ ಆಫ್ ಬಸ್ಸಿಪುರ ಅದು 220 ಎಲ್ಲ ಓವರ್ಲೋಡ್ ಇದಾವೆ ಸರ್. ಇನ್ಫಾರ್ಮ್ ಟಿಗೆ ಹೇಳಿ ಟು ರಿಸ್ಟ್ರಿಕ್ಟ್ 15 ಮೆಗಾವಾಟ್ಸ್ 50 ಮೆಗಾವಾಟ್ ಬಂದ್ರೆ 15 ಕಡಿಮೆ ಮಾಡಿದ್ರೆ ಅರ್ಬನ್ ಎಂಜಾಯ್ ಉಳಿಸ್ಕೊತಾರೆ ಸರ್. ಮುಖ್ಯದೆಲ್ಲೂ ಅರ್ಬನ್ ಯಾಕೆ ಉಳಿಸ್ಕೊತೀರಿ? ಯಾವ ಡಿಸಿಷನ್ ಸರ್ ಏನಾಗುತ್ತೆ ಅಂತಂದ್ರೆ ಅಷ್ಟು ಲೋಡ್ ನಿಮ್ಗೆ ಹೇಳೋದಿಲ್ಲ ಸರ್. ನಮ್ಗೆ ಇಷ್ಟು ವಿಲೇಜ್ಗೆ 10 ಮೆಗಾವಾಟ್ 10 ಆಂಪ್ಸ್ ಬರ್ತಿದೆ ಅಂದ್ರೆ IP ಇದೆಲ್ಲ ತಗೊಂಡ್ರೆ ಸರ್ 180 ಆಂಪ್ಸ್ ಬರುತ್ತೆ ಸರ್. ಏನ್ ಇದು ಹಾಕಿದಿರಲ್ಲ ಎಕ್ಸಾಂಪಲ್ ಈ ಇದನ್ನ ನಮ್ಮ ರೈತರಿಗೆ ತಲುಪಿಸ್ಬೇಕು, ಅವ್ರಿಗೆ ಅರ್ಥ ಆಗಂಗೆ ಆಯ್ತಾ. ಈಗ ಹಿಂಗ್ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಿಲ್ಲ. ಹಿಂಗಂದ್ರೆ ಎಷ್ಟು ಅವರ್ ಅವ್ರಿಗೆ ಏನ್ ಬೇಕಾಗಿರೋದು, ಎಷ್ಟು ಅವರ್ ಸಪ್ಲೈ ಕೊಡ್ತೀವಿ, ಎಷ್ಟೊತ್ತಿಂದ ಎಷ್ಟೊತ್ತಿಗೆ. ಇವತ್ತು 7 ಗಂಟೆ ಕೊಡ್ತಾ ಇವತ್ತು ಕೊಡಕ್ ಆಯ್ತಿಲ್ಲಪ್ಪ, ರಿಸ್ಟ್ರಿಕ್ಟ್ ಮಾಡಕ್ ಹೇಳಿದ್ದಾರೆ, ಅಲ್ಲಿಂದ 5 ಗಂಟೆ ಟೈಮ್ ಕೊಡಿ ಅಥವಾ 4 ಗಂಟೆ ಟೈಮ್ ಕೊಡಿ ಹೇಳ್ಬೇಕು. ಅದನ್ನೆಲ್ಲ ಹೇಳ್ತಾರೆ, ಯಾವತ್ತೂ ಹೇಳಿಲ್ಲ. ಅವತ್ತಿಂದಾನು ನಾನು ಮೀಟಿಂಗ್ ಮಾಡಿದಾಗಿಂದಾನು ಮೇಡಮ್ ಈಗ ಲಾಸ್ಟ್ 6 months ನೀವು ಇದನ್ನ 6 ತಿಂಗಳು ತೆಗ್ಸಿ. ಆವರೇಜ್ ನೀವು 4 ರಿಂದ 5 ಗಂಟೆ ಟೈಮ್ ಕೊಡ್ತಾ ಇದ್ದೀವಿ. ಅದನ್ನ ಯಾವತ್ತು ಕಮ್ಯುನಿಕೇಟ್ ಮಾಡಿದ್ದೀವಿ? ರೆಡಿ ಆಯ್ತಾ?